ಓಂ ಶಾಂತಿ. ಪತ್ರಪುಷ್ಪ ಸಫಲತಾ ಮೂರ್ತಿ ಆಗಲು ವ್ಯರ್ಥ ಸಂಕಲ್ಪಗಳ ರಚನೆಯನ್ನು ಬಂದ್ ಮಾಡಿ ಸದಾ ಸಮರ್ಥರಾಗಿ. 20/9/2023 ಪರಮಪ್ರಿಯ ಅವ್ಯಕ್ತ ಮೂರತ್ಮ ಪಿತಾ ಬಾಪ್ದಾದಾರವರ ಅತಿ ಪ್ರಿಯ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನತೆಯ ಮೂಲಕ ಸಫಲತೆಯನ್ನು ಅನುಭವ ಮಾಡುವಂತಹ ಫರಿಷ್ಠಾಭವದ ವರದಾನಿ ಆತ್ಮಗಳಿಗೆ, ನಿಮಿತ್ತ ಟೀಚರ್ಸ್ ಸಹೋದರಿಯರಿಗೆ ಹಾಗೂ ದೇಶ ವಿದೇಶದ ಪರಮಾತ್ಮ ಪ್ರತ್ಯಕ್ಷತೆಯ ಬಾವುಟವನ್ನು ಆರಿಸುವಂತಹ ಎಲ್ಲ ಬ್ರಾಹ್ಮಣ ಕುಲಭೂಷಣ ಬಾಬಾರವರ ಕಣ್ಮಣಿಗಳೇ, ಈಶ್ವರಿಯ ಸ್ನೇಹ ಸಂಪನ್ನ ಮಧುರ ನೆನಪು ಸ್ವೀಕರಿಸಿ. ನಂತರದ ಸಮಾಚಾರವೇನೆಂದರೆ, ನೀವೆಲ್ಲರೂ ಪ್ರತಿ ಹೆಜ್ಜೆಯಲ್ಲಿ ಬಾಪ್ದಾದಾರವರ ಜೊತೆ ಹಾಗೂ ಕೈಯನ್ನು ಅನುಭವ ಮಾಡುತ್ತಾ ಸ್ವಯಂನ ಶ್ರೇಷ್ಠ ಸ್ಥಿತಿಯ ಮುಖಾಂತರ ವಿಶ್ವದ ಕಲ್ಯಾಣದ ಸೇವೆಯಲ್ಲಿ ಸದಾ ತತ್ಪರರಾಗಿದ್ದೀರಿ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ, ಸಮಯದ ತೀವ್ರಗತಿಯನ್ನು ನೋಡುತ್ತಾ ಈಗ ಪ್ರತಿಯೊಂದು ಖಜಾನೆಯನ್ನು ಸಫಲ ಮಾಡಿ ಪ್ರತಿಯೊಂದು ಖಜಾನೆಯ ಟ್ರಸ್ಟಿ ಆಗಿರಿ. ಹುಡುಗಾಟಿಕೆ ಖಜಾನೆಯನ್ನು ವ್ಯರ್ಥವಾಗಿ ಮಾಡುತ್ತದೆ. ಆದ್ದರಿಂದ ಇದರಿಂದ ಮುಕ್ತರಾಗಿ ಪ್ರತಿಯೊಂದು ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸಿ. ಈಗ ವ್ಯರ್ಥ ಸಂಕಲ್ಪಗಳ ರಚನೆಯನ್ನು ನಿಲ್ಲಿಸಿ. ಹೇಗೆ ಬ್ರಹ್ಮ ತಂದೆಯು ತನ್ನ ಎಲ್ಲ ಖಜಾನೆಯನ್ನು ಅಂತಿಮ ಶ್ವಾಸದವರೆಗೂ ಸಫಲ ಮಾಡಿದರು, ಕರ್ಮ ಸಂಬಂಧ ನಿಭಾಯಿಸುತ್ತಾ ಕರ್ಮ ಬಂಧನದಿಂದ ಮುಕ್ತರಾದರು, ದೇಹದಲ್ಲಿ ಇರುತ್ತಾ ಸದಾ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿದರು, ಧನದ ಒಂದು ಪೈಸೆಯನ್ನು ಸಹ ಸಫಲ ಮಾಡಿದರು, ಮನಸ್ಸನ್ನು ಸದಾ ಒಬ್ಬರ ಲಗನ್ನಲ್ಲಿ ಮಗ್ನವಾಗಿಟ್ಟುಕೊಂಡರು, ತನುವಿನ ಶಕ್ತಿಯನ್ನು ಒಂದೊಂದು ಶ್ವಾಸವನ್ನು ಸೇವೆಯಲ್ಲಿ ಸಫಲ ಮಾಡಿದರು. ಆದ್ದರಿಂದಲೇ ಸಫಲತಾ ಮೂರ್ತರಾದರು. ಹೀಗೆ ಫಾಲೋ ಫಾದರ್ ಮಾಡಿ ಸೇವೆ ಮಾಡುತ್ತಾ ಅದರಲ್ಲಿ ಸ್ವಲ್ಪವೂ ಸಹ ನನ್ನತನದ ಭಾವನೆ ಮಿಕ್ಸ್ ಆಗದಿರಲಿ. ಯಾವುದೇ ಮಾತಿನ ಚಿಂತೆ ಇರದಿರಲಿ, ಏಕೆಂದರೆ ಚಿಂತೆ ಮಾಡುವುದರಿಂದ ಸಮಯವು ವ್ಯರ್ಥವಾಗಿ ಹೋಗುತ್ತದೆ ಹಾಗೂ ಶಕ್ತಿಯೂ ಸಹ ವ್ಯರ್ಥವಾಗುತ್ತದೆ. ಹಾಗೂ ಯಾವ ಕೆಲಸದ ಚಿಂತೆ ಮಾಡುತ್ತೇವೆ ಆ ಕೆಲಸವೂ ಸಹ ಕೆಡುತ್ತದೆ. ಆದ್ದರಿಂದ ಒಂದು ಬಲ, ಒಂದು ಭರವಸೆಯ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗಿರಿ. ನಿಶ್ಚಿಂತ ಸ್ಥಿತಿಯವರು ಯಾವ ಕಾರ್ಯ ಮಾಡುತ್ತಾರೆ ಅದು ಸಫಲವಾಗುತ್ತದೆ. ಕೇವಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ವಿಧಿಯನ್ನು ತಮ್ಮದಾಗಿಸಿಕೊಳ್ಳಿರಿ. ಖಜಾನೆಗಳನ್ನು ಶ್ರೇಷ್ಠ ಕಾರ್ಯಗಳಲ್ಲಿ ತೊಡಗಿಸಿ. ಇದೇ ಜಮಾ ಮಾಡುವ ವಿಧಿಯಾಗಿದೆ. ಇದರಿಂದ ವ್ಯರ್ಥದ ಖಾತೆ ಸ್ವತಃವಾಗಿಯೇ ಪರಿವರ್ತನೆಯಾಗಿಬಿಡುತ್ತದೆ. ಎಂದು ಸ್ವಪ್ನದಲ್ಲಿಯೂ ಸಹ ಪ್ರಭುವಿನ ದಾನವನ್ನು ತನ್ನದು ಎಂದುಕೊಳ್ಳಬೇಡಿ. ಇದು ನನ್ನ ಗುಣವಾಗಿದೆ, ನನ್ನ ಶಕ್ತಿಯಾಗಿದೆ. ನನ್ನ ತನ ಬಂದರೆ ಎಲ್ಲ ಖಜಾನೆಯನ್ನು ಕಳೆದುಕೊಳ್ಳುವಿರಿ. ಆದ್ದರಿಂದ ನಾಲೆಜ್ಫುಲ್ ಆಗಿ ಹಾಗೂ ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡು ಎಲ್ಲ ಖಜಾನೆಯನ್ನು ಸಫಲ ಮಾಡುತ್ತಾ ಹೋಗಿ. ಬಾಪ್ ದಾದಾರವರ ಇಂತಹ ಮಧುರ ಶಿಕ್ಷಣಗಳು ಸದಾ ನೆನಪಿನಲ್ಲಿ ಇರುತ್ತದೆ ಅಲ್ಲವೇ. ಬಾಕಿ ವರ್ತಮಾನ ಸಮಯ ಬಾಬಾರವರ ಅಪರಿಮಿತ ಮನೆಗೆ ಯಾರು ಅನೇಕ ಪ್ರಕಾರದ ಸೇವೆಗಳು ನಡೆಯುತ್ತಿವೆ ಅದರ ಸಮಾಚಾರವನ್ನು ವಿಜ್ಞಾನ ಸಾಧನೆಯ ಮೂಲಕ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ, ನೋಡುತ್ತಿದ್ದೀರಿ. ಸೇವೆಗಳಂತೂ ಬಹಳ ನಡೆಯುತ್ತಿವೆ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ, ಸೇವೆ ಮಾಡುತ್ತಾ ಕೇವಲ ಸ್ವಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ನೆನಪು ಹಾಗೂ ಸೇವೆಯ ಬ್ಯಾಲೆನ್ಸ್ ಸಹಜವಾಗಿಯೇ ಮಾಯಾಜೀತ್ ಆಗಿ ಮಾಡಿಬಿಡುತ್ತದೆ. ಸಮಯ ಪ್ರಮಾಣ ಈಗ ಎಲ್ಲ ಸೇವಾ ಸ್ಥಾನದಲ್ಲಿ ಯೋಗದ ಒಳ್ಳೆಯ ವಾತಾವರಣ ಮಾಡುತ್ತಿರುವಿರಿ. ಈ ಯೋಗದ ಕೋಟೆಯೇ ಅನೇಕ ವಿಘ್ನಗಳಿಂದ
ರಕ್ಷಿಸುತ್ತದೆ. ಇದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರೂ ಅಂತರ್ಮುಖಿಯಾಗಿ ಮನಸ್ಸು ಹಾಗೂ ಮುಖದ ಮೌನವನ್ನು ಇಡಿ. ಒಬ್ಬ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿರಿ. ಬಾಬಾರವರ ಈ ಮಹಾ ಮಂತ್ರವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ನಮ್ಮನ್ನು ನೋಡಿಕೊಳ್ಳಬೇಕು, ಸ್ವಚಿಂತನೆ ಹಾಗೂ ಪ್ರಭು ಚಿಂತನೆ ಮಾಡಬೇಕು. ಅನ್ಯರ ಲೆಕ್ಕಾಚಾರವನ್ನು ನೋಡಿ, ಸಂಸ್ಕಾರ ಸ್ವಭಾವವನ್ನು ನೋಡಿ, ಏರುಪೇರಿನಲ್ಲಿ ಬರುವ ಬದಲಾಗಿ 1 ಸೆಕೆಂಡಿನಲ್ಲಿ ಬಿಂದಿಯನ್ನು ಇಡಬೇಕು. ಇದು ಫುಲ್ ಸ್ಟಾಪ್ ಇಡುವ ಹಾಗೂ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾರ್ಟನ್ನು ನೋಡುವ ಅಭ್ಯಾಸವೇ ಅಂತಿಮ ಪೇಪರ್ನಲ್ಲಿ ಪಾಸ್ ವಿತ್ ಆನರ್ ಮಾಡುವುದು. ಒಳ್ಳೆಯದು. ನೀವೆಲ್ಲರೂ ತನು ಹಾಗೂ ಮನಸ್ಸಿನಿಂದ ಸದಾ ಸ್ವಸ್ಥರಾಗಿರಿ. ಎಲ್ಲರೂ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಿರಿ. ಖುಷಿಯ ಔಷಧಿಯನ್ನು ತಿನ್ನುತ್ತಾ ಹಾರುವ ಕಲೆಯಲ್ಲಿ ಹಾರುತ್ತಾ ನಡೆಯಿರಿ. ಎಲ್ಲರಿಗೂ ಬಹಳ ಬಹಳ ನೆನಪು. ಈಶ್ವರಿಯ ಸೇವೆಯಲ್ಲಿ BK ರತನ್ ಮೋಹಿನಿ. ತ್ರಿಮೂರ್ತಿ ದಾದಿಯರ ಅಮೃತ ವಚನಗಳು. ಗುಲ್ಜಾರ್ ಜಿ ಅವರ ಅಮೃತ ವಚನ. ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡು ಸ್ವಯಂವನ್ನು ಸ್ವಯಂ ರಿಯಲೈಸ್ ಮಾಡಿಕೊಂಡು ಪರಿವರ್ತನೆ ಮಾಡಿ. ಸಮರ್ಪಿತ ಸಹೋದರ ಸಹೋದರಿಯರಿಗೆ ಗುಲ್ಜಾರ್ ದಾದೀಜಿ ಅವರ ಕ್ಲಾಸ್ 11/3/2008. ಪ್ರತಿ ಬ್ರಾಹ್ಮಣ ಆತ್ಮರ ಹೃದಯದಲ್ಲಿ ಪಾಂಡವ ಭವನದ ಮಹತ್ವ ಸದಾ ಕಾಲಕ್ಕಾಗಿ ಇದ್ದೇ ಇರುತ್ತದೆ. ಏಕೆಂದರೆ ಪಾಂಡವ ಭವನ ಎಲ್ಲಿ ಭಗವಂತ ತಂದೆ ಹಾಗೂ ದಾದಾರವರು ಸಾಕಾರ ತನುವಿನಲ್ಲಿ ಲಾಸ್ಟ್ ಸಮಯದವರೆಗೂ ನಿವಾಸ ಮಾಡಿದರು. ನಾವೆಲ್ಲ ಮಕ್ಕಳಿಗೆ ಶ್ರೇಷ್ಠ ಕರ್ಮವನ್ನು ಕಲಿಸಿಕೊಟ್ಟರು. ಈ ಪಾಂಡವ ಭವನದಲ್ಲಿಯೇ 4 ಧಾಮಗಳಿವೆ. ಭಕ್ತಿ ಮಾರ್ಗದಲ್ಲಿ 4 ಧಾಮವನ್ನು ಸುತ್ತು ಹಾಕುವುದು ಬಹಳ ಶ್ರೇಷ್ಠ ಎಂದು ತಿಳಿಯುತ್ತಾರೆ. ಬಹಳ ಮಹತ್ವವನ್ನು ಇಡುತ್ತಾರೆ. ಆದರೆ ನಾವು ಅರ್ಥಸಹಿತ ಇದರ ಮಹತ್ವವನ್ನು ತಿಳಿದಿದ್ದೇವೆ ಹಾಗೂ ಯಾತ್ರೆ ಮಾಡುತ್ತೇವೆ. ಎಂದ ಮೇಲೆ ಪಾಂಡವ ಭವನ ಬಾಬಾರವರ ಕರ್ಮಭೂಮಿ, ಸೇವಾ ಭೂಮಿಯಾಗಿದೆ. ಬಾಬಾರವರು ಕ್ರಿಯೇಟರ್ ಆಗಿ ಯಾವ ರಚನೆಯನ್ನು ರಚಿಸಿದ್ದಾರೆ ಅದು ಸಹ ಇಲ್ಲಿ ಮೌಂಟ್ ಅಬುವಿನ ಪಾಂಡವ ಭವನದಲ್ಲಿಯೇ ರಚಿಸಿದ್ದಾರೆ. ಪಾಂಡವ ಭವನದ ಧರಣಿಯ ಎಷ್ಟು ಮಹತ್ವವಿದೆ. ಯಾರೆಲ್ಲ ಜನರು ಇಲ್ಲಿಗೆ ಬರುತ್ತಾರೆ, ಹೊಸಬ್ಬರು ಹಳಬ್ಬರು VIP ಯಾರೇ ಬಂದರೂ ಈ 4 ಧಾಮದ ಯಾತ್ರೆಯನ್ನು ಅವಶ್ಯವಾಗಿ ಮಾಡುತ್ತಾರೆ. ಇದೇ ದೊಡ್ಡದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ. ಬಾಬಾರವರ ಶಾಂತಿ ಸ್ತಂಭದಲ್ಲಿ ಇದೇ ಸ್ಲೋಗನ್ ಬರೆದಿದೆ. ಈ ಅಬು ಎಲ್ಲದಕ್ಕಿಂತ ಮಹಾನ್ ತೀರ್ಥ ಸ್ಥಾನವಾಗಿದೆ. ಎಂದ ಮೇಲೆ ಎಲ್ಲಿ ಸಾಕಾರ ಬಾಪ್ ತಾದಾರವರು ಇದ್ದರು ಆ ಭೂಮಿಯ ನಶೆಯಲ್ಲಿದ್ದು ನೀವೆಲ್ಲರೂ ಸಹ ಸೇವೆಯನ್ನು ಮಾಡುತ್ತಿದ್ದೀರಿ. ಅಂದ ಮೇಲೆ ನಿಮ್ಮ ಸ್ಥಿತಿಯೂ ಸಹ ಬಹಳ ಶ್ರೇಷ್ಠದ್ದಾಗಿರಬಹುದು. ಏಕೆಂದರೆ ಪ್ರತಿ ಸ್ಥಾನದ ಮಹತ್ವ ತನ್ನದೇ ಆಗಿರುತ್ತದೆ. ಹಾಗೂ ಯಾರೇ ಮಧುಬನ ಎಂದು ಹೇಳಿದರೆ ಮೊದಲು ಪಾಂಡವ ಭವನವನ್ನು ಬುದ್ಧಿಯಲ್ಲಿ ಬರುತ್ತದೆ. ಸೇವೆಯ ವೃದ್ಧಿಯ ಕಾರಣ ಹೋಗಲು ಬರಲು ಸಹಜವಾಗಲಿ ಎಂದು ಬಾಬಾರವರು ಶಾಂತಿವನದಲ್ಲಿ ಬರುತ್ತಾರೆ. ಆದರೆ ಪ್ರಾರಂಭವಂತೂ ಪಾಂಡವ ಭವನದಲ್ಲಿಯೇ ಆಯಿತು. ಸಾಕಾರ ತನುವಿನಲ್ಲಿ ಸಹ ಇಲ್ಲಿಯೇ ಇದ್ದರು ಹಾಗೂ ಅವ್ಯಕ್ತ ರೂಪದಲ್ಲಿ ಯಾವ ಪಾಲನೆಯನ್ನು ಕೊಟ್ಟರು ಅದು ಸಹ ಪಾಂಡವ ಭವನದಲ್ಲಿಯೇ ಆಯಿತು. ಎಂದ ಮೇಲೆ ಈ ನಶೆ ಇದೆಯೇ? ನಿಶ್ಚಯದಿಂದ ನಶೆ ಬರುತ್ತದೆ. ಎಷ್ಟು ನಿಶ್ಚಯವಿರುತ್ತೆ ಅಷ್ಟು ಮಹತ್ವವಿರುತ್ತದೆ ಹಾಗೂ ಅಷ್ಟೇ ನಶೆ ಬರುತ್ತದೆ. ಒಂದು ವೇಳೆ ನಿಶ್ಚಯ ಇಲ್ಲ ಎಂದರೆ ನಶೆಯೂ ಸಹ ಏರುವುದಿಲ್ಲ. ಸ್ವಲ್ಪ ಕಾಲಕ್ಕಾಗಿ ಬಲೆ ನೆನಪು ಮಾಡುತ್ತಾರೆ. ಮಧುಬನ ಬಹಳ ಶ್ರೇಷ್ಠವಾದದ್ದು ಆಗಿದೆ ಎಂದು ಹೇಳುತ್ತಾರೆ. ಇದು ಬಾಬಾರವರ ಚರಿತ್ರ ಭೂಮಿ, ಕರ್ಮಭೂಮಿ ಎಂದು ಎಷ್ಟು ಸಮಯ ಹೇಳುತ್ತೀರೋ ಅಷ್ಟು ಸಮಯ ಖುಷಿಯಲ್ಲಿ ಇರುತ್ತೀರಿ. ಅದು ಸಹ ಸಂಕಲ್ಪ ಎಷ್ಟು ಪವರ್ಫುಲ್ ಇರುತ್ತದೆಯೋ ಅದರ ಅನುಸಾರವೇ ಸ್ವಲ್ಪ ಖುಷಿಯ ಅನುಭವವಾಗುತ್ತದೆ.
ಆದರೆ ಅಲ್ಪಕಾಲ, ಇದಂತೂ ಸದಾಕಾಲದ ಸ್ಮೃತಿಯ ಮಾತಾಗಿದೆ. ಅಂದ ಮೇಲೆ ಹೇಗೆ ಪಾಂಡವ ಭವನದ ಮಹತ್ವ ಇದೆ, ಇದೇ ರೀತಿ ನಮ್ಮ ಜೀವನವೂ ಸಹ ಮಹತ್ವವಾಗಿದೆ. ಸ್ಥಾನದ ಮಹತ್ವವೂ ಇದೆ. ಆದರೆ ಸ್ಥಾನದ ಜೊತೆ ಎರಡನೆಯ ಮಾತಾಗಿದೆ ಸ್ಥಿತಿ. ಸ್ಥಿತಿ ಒಂದು ವೇಳೆ ಬಹಳ ಶ್ರೇಷ್ಠವಾಗಿದ್ದರೆ ಸ್ಥಾನದ ಮಹತ್ವ ಬರುತ್ತದೆ. ಅಂದ ಮೇಲೆ ನಾವು ಚೆಕ್ ಮಾಡಿಕೊಳ್ಳಬೇಕು, ಸ್ಥಾನದ ಮಹತ್ವದ ಲೆಕ್ಕದಲ್ಲಿ ನಮ್ಮ ಸ್ಥಿತಿಯು ಎಷ್ಟು ಮಹಾನ್ ಆಗಿದೆಯೋ ಅಥವಾ ಸಾಧಾರಣವಾಗಿದೆಯೋ ಎಂದು. ಮೆಜಾರಿಟಿ ಸೇವೆಗಾಗಿ ಸರೆಂಡರ್ ಆಗಿದ್ದೀರಿ, ಆದರೆ ಕೇವಲ ಕರ್ಮಕರ್ತ ಆಗಿದ್ದೀರೋ ಅಥವಾ ಕರ್ಮ ಮಾಡುತ್ತಾ ಬಾಬಾ ಯಾವ ಸ್ಥಿತಿಯನ್ನು ಹೇಳುತ್ತಾರೆ ಆ ಸ್ಥಿತಿ ಇದೆಯೋ? ಏಕೆಂದರೆ ಕರ್ಮ ಮಾಡದೆ ಅಂತೂ ಯಾರೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಬಾಬಾರವರು ಹೇಳುತ್ತಾರೆ, ಎಷ್ಟು ಆಗುತ್ತದೆಯೋ ಅಷ್ಟು ಬ್ಯುಸಿ ಇರಿ. ಏಕೆಂದರೆ ಮನಸ್ಸು ಇಲ್ಲಿಂದ ಅಮೇರಿಕಾದವರೆಗೂ ಟಿಕೆಟ್ ಇಲ್ಲದೆ ತಲುಪಬಲ್ಲದು. ಏನೆಲ್ಲ ಸ್ಥಾನಗಳನ್ನು ನೀವು ನೋಡಿದ್ದೀರಿ, ಅಲ್ಲಿಗೆ ತಲುಪಲು ಬಯಸಿದರೆ ಮನಸ್ಸಿನಿಂದ 1 ಸೆಕೆಂಡಿನಲ್ಲಿ ತಲುಪಬಹುದು. ಹಾಗಾದರೆ ಕರ್ಮಣ ಸೇವಾ ಎಷ್ಟು ರುಚಿಯಿಂದ ಮಾಡುತ್ತೀರಿ, ಅದನ್ನು ಯಜ್ಞ ಸೇವೆ ಎಂದು ತಿಳಿದು ಮಾಡಿದರೆ ಅಷ್ಟೇ ಪುಣ್ಯ ಜಮಾ ಆಗುತ್ತದೆ. ಸೇವೆ ಅಂತೂ ನಾವೆಲ್ಲರೂ ಮಾಡುತ್ತೇವೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಡ್ಯೂಟಿ ಇದೆ. ಆದರೆ ಕೇವಲ ಸೇವೆ ಮಾಡುತ್ತೀರಾ ಅಥವಾ ಸೇವೆ ಮಾಡುತ್ತಾ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೀರಾ? ಒಂದು ವೇಳೆ ಕರ್ಮವನ್ನು ಮಾಡುತ್ತಾ ಸದಾ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡರೆ ಅವರ ಚಿಹ್ನೆಯಾಗಿರುತ್ತದೆ. ತನು ಮನದಲ್ಲಿ ಬಹಳ ಖುಷಿಯ ಅನುಭವವಾಗುತ್ತದೆ ಹಾಗೂ ಸಂಪನ್ನತೆಯ ನಶೆ ಇರುತ್ತದೆ. ಹೇಗೆ ಯಾರಾದರೂ ಸಾಹುಕಾರರು ಇದ್ದರೆ ಅವರ ಚೆಹರೆ ಚಲನೆಯಿಂದ ತಿಳಿಯುತ್ತದೆ ಇವರು ರಾಯಲ್ ಮನೆತನದವರು ಎಂದು. ಬಾಬಾರವರು ಸಹ ನಮ್ಮಿಂದ ಏನನ್ನು ಬಯಸುತ್ತಾರೆ? ಬಾಬಾರವರು ಹೇಳುತ್ತಾರೆ, ಎಷ್ಟು ಮುಂದುವರಿಯುವಿರಿ, ಸಮಯ ಸಮೀಪ ಬರುತ್ತಾ ಇದೆ ಹಾಗೂ ಬರುತ್ತಾ ಇರುತ್ತದೆ. ನಂತರ ನಿಮಗೆ ವಾಣಿಯ ಸೇವೆಯನ್ನು ಮಾಡಲು ಸಮಯ ಇರುವುದಿಲ್ಲ, ಕೇಳುವವರಿಗೂ ಸಮಯವಿರುವುದಿಲ್ಲ, ಹೇಳುವವರೆಗೂ ಸಮಯವಿರುವುದಿಲ್ಲ. ಆದರೆ ಅಂತ್ಯದಲ್ಲಿ ನಿಮ್ಮ ಸೇವೆ ಚೆಹರೆಯಿಂದ, ಚಲನೆಯಿಂದ, ಮನಸ್ಸಿನ ಶಕ್ತಿಯಿಂದ ಅರ್ಥಾತ್ ಮನ್ಸಾ ಶಕ್ತಿಯ ಆಧಾರದಿಂದ ಆಗುತ್ತದೆ. ಹಾಗಾದರೆ ಸಕಾಶ ಕೊಡುವ ಯಾವ ಶಕ್ತಿ ಇದೆ ಅದನ್ನು ಮೊದಲು ತಮ್ಮಲ್ಲಿ ತುಂಬಿಕೊಂಡಿರಬೇಕು, ಆಗಲೇ ಅನ್ಯರಿಗೆ ಸಕಾಶ ಕೊಡಲು ಸಾಧ್ಯ. ಈಗ ಇದನ್ನು ಚೆಕ್ ಮಾಡಿಕೊಳ್ಳಿ, ಇಷ್ಟು ಶಕ್ತಿ ನಮ್ಮ ಬಳಿ ಜಮಾ ಇದೆಯೇ? ಯಾವುದನ್ನು ನಾವು ಅನ್ಯರಿಗೆ ಶಕ್ತಿಗಳ ಸಕಾಶ ಕೊಡಬಹುದಾ? ಇಂತಹ ಚೆಕಿಂಗ್ ಮಾಡಿಕೊಳ್ಳುತ್ತೀರಾ? ಏಕೆಂದರೆ ಬಾಪ್ ದಾದಾರವರು ಹೇಳಿದ್ದಾರೆ, ಸಮಯ ಸಮೀಪ ಬರುತ್ತಿದೆ ಹಾಗೂ ಅಚಾನಕ್ ಬರುತ್ತದೆ. ಈ ಸೂಚನೆಯನ್ನು ಬಾಬಾರವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದ ಮೇಲೆ ಏನಾಗಬೇಕೋ ಅದು ಅಚಾನಕ್ ಆಗುತ್ತದೆ ಹಾಗೂ ನಂಬರ್ ವಾರ್ ಮಾಲೆ ತಯಾರಾಗುತ್ತದೆ. ಯಾವುದರಲ್ಲಿ ಎಲ್ಲರೂ ಮೊದಲ ನಂಬರ್ನಲ್ಲಂತೂ ಬರುವುದಿಲ್ಲ. ಹಾಗಾದರೆ ನಾವು ಇಷ್ಟು ತಯಾರಾಗಿದ್ದೇವೆಯೇ? ಅಚಾನಕ್ ಏನೇ ಆದರೂ ನಾನು ನಷ್ಟಮೋಹಿಯಾಗಿರುತ್ತೇನೆಯೇ? ಮಿತ್ರ ಸಂಬಂಧಿಯರಲ್ಲಿ ಮೋಹ ಅಂತೂ ಕಡಿಮೆಯಾಗಿ ಬಿಡುತ್ತದೆ. ಆದರೆ ತಮ್ಮ ದೇಹಬಾನದ ಮೋಹ ಇದು ಪರಿಶ್ರಮದಿಂದ ಕಡಿಮೆಯಾಗುತ್ತದೆ. ಅಂದ ಮೇಲೆ ಬಾಬಾರವರು ಹೇಳುತ್ತಾರೆ, ಈಗ ತಮ್ಮ ಚೆಹರೆ ಹಾಗೂ ಚಲನೆಯಿಂದ ಅನ್ಯರಿಗೆ ಕಾಣಿಸಲಿ ಇವರು ವಿಶೇಷ ಆತ್ಮಗಳಾಗಿದ್ದಾರೆ. ನಿಮ್ಮ ಚೆಹರೆಯಿಂದ ಗೊತ್ತಾಗಬೇಕು ಇವರು ಭಿನ್ನ ಆತ್ಮಗಳು. ಎಂದ ಮೇಲೆ ನಮ್ಮ ಸ್ಥಿತಿ ಕರ್ಮ ಮಾಡುತ್ತಾ ಕರ್ಮದ ಗತಿಯನ್ನು ತಿಳಿದುಕೊಳ್ಳಿ. ಇದು ಶ್ರೇಷ್ಠ ಕರ್ಮವಾಗಿದೆ.
ಸಾಧಾರಣ ಕರ್ಮ ಆಗಿದೆಯೇ ಅಥವಾ ಉಲ್ಟಾ ಕರ್ಮವಾಗಿದೆ? ಒಂದು ವೇಳೆ ನಮಗೆ ಈ ಸ್ಮೃತಿ ಇಲ್ಲದಿದ್ದರೆ ಇದು ಸೇವೆಯಾಗಿದೆ ಎಂದು ಸಾಧಾರಣ ರೀತಿಯಲ್ಲಿ ಯಾವ ಡ್ಯೂಟಿ ಸಿಕ್ಕಿದೆಯೋ ಅದನ್ನು ಮಾಡುತ್ತಿರುತ್ತೇವೆ. ಆಗ ನಮ್ಮ ಕರ್ಮದ ಫಲ ಏನಾಗಿರುತ್ತದೆ? ಸಾಧಾರಣವೇ ಆಗಿರುತ್ತದೆ ಅಲ್ಲವೇ? ಒಂದು ವೇಳೆ ಯಜ್ಞ ಸೇವೆಯೇ ಆಗಿದೆ, ಯಜ್ಞ ಸೇವೆಯ ಪುಣ್ಯ ಎಷ್ಟು ಮಹತ್ವದ್ದಾಗಿದೆ. ಈ ಪುಣ್ಯ ನಮ್ಮ ಖಾತೆಯಲ್ಲಿ ಜಮಾ ಆಗುತ್ತದೆ. ಅಂದ ಮೇಲೆ ಕರ್ಮದ ಗತಿಯನ್ನು ಸದಾ ತಿಳಿದುಕೊಂಡು ನಡೆಯಿರಿ. ನಾನು ಕರ್ಮವನ್ನು ಮಾಡುತ್ತಿದ್ದೇನೆ, ಆದರೆ ಈ ಕರ್ಮದ ಸಫಲತೆ ಏನಾಗಿದೆ? ಕರ್ಮದ ಗತಿಯ ಗಮನ ಇಲ್ಲದ ಕಾರಣ ಕರ್ಮ ಅಥವಾ ಸೇವೆಯನ್ನು ಮಾಡುತ್ತಿದ್ದೇವೆ, ಆದರೆ ಪುಣ್ಯ ಜಮಾ ಆಗುವುದಿಲ್ಲ. ಏಕೆಂದರೆ ಕರ್ಮಕರ್ತ ಅಂತೂ ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಂದ ಮೇಲೆ ಏನೆಲ್ಲ ಕರ್ಮಗಳು ನಾವು ಮಾಡುತ್ತೇವೆ, ಯಾವುದನ್ನು ನಾವು ಮಾಡಬಾರದು, ಆ ಕರ್ಮಗಳಿಂದ ನಿಮಗೆ ಎಂದೂ ಸಹ ಸುಖ ಸಿಗುವುದಿಲ್ಲ. ಒಂದು ವೇಳೆ ಯಾವುದಾದರೂ ಕರ್ಮ ಶ್ರೀಮತದ ವಿಪರೀತವಾಗಿ ಮಾಡುತ್ತೀರಿ ಎಂದರೆ ಅದರಿಂದ ವರದಾನ ಸಿಗುವುದಿಲ್ಲ, ಬದಲಾಗಿ ಶ್ರಾಪ ಸಿಗುತ್ತದೆ. ಭಗವಂತನ ಶ್ರಾಪ ಯಾರ ತಲೆಯ ಮೇಲೆ ಏರುತ್ತದೆ ಅವರಿಗೆ ಎಲ್ಲಿಂದ ಖುಷಿ ಸಿಗುತ್ತದೆ? ಅವರು ಹೇಗೆ ಮುಂದುವರಿಯಲು ಸಾಧ್ಯ? ಅವರ ಜೀವನದ ಲಕ್ಷ್ಯ ಹೇಗೆ ಪೂರ್ಣವಾಗಲು ಸಾಧ್ಯ? ಎಂದ ಮೇಲೆ ನಾವು ಬಹಳ ಸಾವಧಾನವಾಗಿ ನಡೆಯಬೇಕು. ಎಂದಿಗೂ ಶ್ರೀಮತದ ವಿರುದ್ಧ ಮಾಡಬಾರದು, ಏಕೆಂದರೆ ಅದರಿಂದ ಪುಣ್ಯ ಜಮಾ ಆಗುವುದಿಲ್ಲ. ಅಂದ ಮೇಲೆ ಯಾವುದೇ ಕರ್ಮ ಈಗಾಗದಿರಲಿ, ಒಂದು ವೇಳೆ ಶ್ರೀಮತದ ಮೇಲೆ ನಡೆಯದಿದ್ದರೆ ಶಾಪಿತರಾಗುವಿರಿ. ತಮ್ಮ ವಿಶೇಷತೆ, ತಮ್ಮ ಡ್ಯೂಟಿ, ಇದರ ಅಭಿಮಾನದ ಕಾರಣ ಕೆಲವೊಮ್ಮೆ ಅಂತರಾಳದಲ್ಲಿ ಯುದ್ಧ ನಡೆಯುತ್ತಿರುತ್ತದೆ. ಕೈ ಕಾಲು ಸಹ ನಡೆಸಿಬಿಡುತ್ತಾರೆ. ನಂತರ ಯೋಚಿಸುತ್ತಾರೆ, ನಮಗೆ ಇಲ್ಲಿ ಸೇಫ್ಟಿ ಏನಿದೆ? ನಮ್ಮ ಬಳಿಯಂತೂ ಸ್ವಲ್ಪ ಹಣ ಇರಬೇಕು. ಇದಕ್ಕಾಗಿ ನಂತರ ಯಾವುದಾದರೂ ಪ್ರಯತ್ನವನ್ನು ಮಾಡಲು ಶುರು ಮಾಡುತ್ತಾರೆ. ಒಂದು ಹಣ, ಇನ್ನೊಂದು ಪೊಸಿಷನ್, ಸ್ಥಾನಮಾನ, ಇದೇ ವಿಕರ್ಮವನ್ನು ಮಾಡಿಸುತ್ತದೆ. ಪೊಸಿಷನ್ ಎಂದರೆ ತಮ್ಮ ವಿಶೇಷತೆಯ ಗರ್ವ, ಕರ್ತವ್ಯದ ಬುದ್ಧಿವಂತಿಕೆಯ ಗರ್ವ. ಇದರಿಂದಲೇ ತಪ್ಪುಗಳಾಗುತ್ತವೆ. ಹಾಗಾಗಿಯೇ ಪ್ರಪಂಚದಲ್ಲಿ ಹೇಳಿಕೆ ಇದೆ, ಮೊದಲು ಯೋಚಿಸಿ. ಯಾವ ಸಮಯ ನಾವು ಮಾಡುತ್ತೇವೆ ಆ ಸಮಯ ಯೋಚಿಸುತ್ತೀರಿ ಎಂದರೆ ಶ್ರೇಷ್ಠ ಕರ್ಮವಾಗಿ ಬಿಡುತ್ತದೆ. ಒಂದು ವೇಳೆ ಆ ಸಮಯ ಯೋಚಿಸದಿದ್ದರೆ ನಂತರ ಆ ಯೋಚನೆ ಪಶ್ಚಾತ್ತಾಪದ ರೂಪದಲ್ಲಿ ಬದಲಾವಣೆಯಾಗುತ್ತದೆ. ತಿಳಿದುಕೊಳ್ಳಿ, ನಾನು ಈ ಕಾರ್ಯವನ್ನು ಮಾಡಬಾರದು, ಆದರೆ ನಾನು ಆ ಸಮಯ ಯೋಚಿಸಲಿಲ್ಲ ಹಾಗೂ ಮಾಡಿಬಿಟ್ಟೆ. ಆಗ ನನ್ನ ಮನಸ್ಸು ಕಾರ್ಯ ಮಾಡಿದ ನಂತರ ಪಶ್ಚಾತ್ತಾಪ ಅವಶ್ಯವಾಗಿ ಮಾಡುತ್ತದೆ. ಆ ಸಮಯ ನಾವು ಆ ಪಶ್ಚಾತ್ತಾಪವನ್ನು ಅಳಿಸು ಹಾಕುತ್ತೇವೆ. ಏಕೆಂದರೆ ಮಾಯೆಯ ದೇಹ ಅಭಿಮಾನ ಪ್ರವೇಶವಾಗಿರುತ್ತದೆ. ಆದರೆ ಬಾಬಾರವರು ಹೇಳಿದ್ದಾರೆ, ಸಮಯದಲ್ಲಿ ಯೋಚಿಸದಿದ್ದರೆ ನಂತರ ಆ ಯೋಚನೆ ಪಶ್ಚಾತ್ತಾಪದಲ್ಲಿ ಬದಲಾಗುತ್ತದೆ. ಎಂದ ಮೇಲೆ ಯೋಚಿಸಿ ತಿಳಿದು ಕರ್ಮ ಮಾಡಿ, ಆಗ ಪಶ್ಚಾತ್ತಾಪ ಮಾಡಬೇಕಾಗಿ ಬರುವುದಿಲ್ಲ. ಇಲ್ಲವಾದರೆ ಭಗವಂತನ ಮನೆಯಲ್ಲಿ ಬಂದು ಪಶ್ಚಾತ್ತಾಪ ಮಾಡಬೇಕಾಗಿ ಬರುವುದು. ಈ ಶಿಕ್ಷೆ ಬಹಳ ಕಠಿಣವಾಗಿದೆ. ಹಾಗೂ ಬುದ್ಧಿವಂತರು, ಜ್ಞಾನಿಗಳು, ಭಗವಂತನ ಡೈರೆಕ್ಟ್ ಮಕ್ಕಳು, ಇವರಿಗಂತೂ ಬಹಳ ಬೇಗ ಫೀಲಿಂಗ್ ಬರುತ್ತದೆ. ಜೀವನದ ಎಲ್ಲ ತಪ್ಪುಗಳು ಒಂದೇ ರೈಲಿನ ರೂಪದಲ್ಲಿ ಒಟ್ಟಾಗಿ ಸನ್ಮುಖದಲ್ಲಿ ಬರುವುದು. ಯಾರೇ ಆಗಲಿ ಇದನ್ನು ನೋಡಿ ಗಾಬರಿಯಾಗುತ್ತಾರೆ. ಆ ದೃಶ್ಯ ಬಹಳ ಭಯಾನಕವಾಗಿರುತ್ತದೆ. ಭಯಾನಕ ಎಂದರೆ ಯಾವ ಭಯ ಮನಸ್ಸಿನಲ್ಲಿ ಇರುತ್ತದೆ ಅದು ಅವರ ಚೆಹರೆಯಲ್ಲಿ ಕಂಡುಬರುತ್ತದೆ. ಎಂದ ಮೇಲೆ ಧರ್ಮರಾಜನ ಶಿಕ್ಷೆಗಳು ಎಂದರೆ ಯಾವುದೇ ಬಿಸಿಯಾದ ಎಣ್ಣೆಯಲ್ಲಿ ಹಾಕುವುದಲ್ಲ.
ಆದರೆ ಅನುಭವ ಆ ರೀತಿಯದ್ದಾಗಿರುತ್ತದೆ. ಒಂದು ಕ್ಷಣವು 1 ತಿಂಗಳು 1 ವರ್ಷದ ಸಮಾನ ಅನುಭವವಾಗುತ್ತದೆ. ಹಾಗಾಗಿ ನಾವು ನಮ್ಮ ಕರ್ಮದ ಮೇಲೆ ಬಹಳ ಗಮನ ಕೊಡಬೇಕು. ಕರ್ಮದ ಗತಿ ಬಹಳ ಗುಹ್ಯವಾಗಿದೆ. ನಾವು ಸಾಧಾರಣ ರೀತಿಯಿಂದ ಕರ್ಮ ಮಾಡುವುದರಲ್ಲಿ ತೊಡಗಬಾರದು. ಇರಲಿ, ಇಂದಿನ ದಿನ ಪೂರ್ತಿ ಆಯಿತು, ಸರಿಯಾಗಿ ಆಯಿತು, ಒಳ್ಳೆಯದು, ಸ್ವಲ್ಪ ಯೋಗ ಜೋಡಿಸಿದೆವು, ಮುರುಳಿಯನ್ನು ಕೇಳಿಸಿಕೊಂಡೆ, ಕರ್ತವ್ಯವನ್ನು ಮಾಡಿದೆವು, ಇಂದಿನ ದಿನ ಪೂರ್ತಿ ಆಯಿತು. ಆದರೆ ಇಂದಿನ ದಿನದಲ್ಲಿ ನಾನು ಏನನ್ನು ಜಮಾ ಮಾಡಿದೆ? ಏಕೆಂದರೆ ಜಮಾ ಮಾಡುವ ಖಾತೆ ಸಂಗಮ ಯುಗದಲ್ಲಿ ತೆರೆಯುತ್ತದೆ ಹಾಗೂ ಬೇರೆ ಯಾವುದೇ ಯುಗದಲ್ಲಿ ಜಮಾ ಮಾಡಲು ಸಾಧ್ಯವಾಗುವುದಿಲ್ಲ. ಎಂದ ಮೇಲೆ ಇಷ್ಟು ಕರ್ಮದ ಗತಿಯ ಮೇಲೆ ಅಟೆನ್ಷನ್ ಇದೆಯೇ? ಅಥವಾ ಸಾಧಾರಣ ರೀತಿಯಲ್ಲಿ ನಡೆಯುತ್ತಿದ್ದೀರೋ? ಎಷ್ಟು ಸಂಪಾದಿಸಿದ್ದೀರಿ? ಎಷ್ಟು ಜಮಾ ಆಯಿತು? ಏಕೆಂದರೆ ಈಗ ಏನನ್ನು ಜಮಾ ಮಾಡುತ್ತೀರೋ ಅದನ್ನೇ ಮುಂದೆ ಭೋಗಿಸುತ್ತೀರಿ ಎಂದ ಮೇಲೆ ತನ್ನ ಮೇಲೆ ಎಷ್ಟು ಗಮನ ಇರಬೇಕೋ. ಒಂದು ವೇಳೆ ಈಗ ಜಮಾ ಮಾಡಿಕೊಳ್ಳದಿದ್ದರೆ ಇನ್ನೆಂದಿಗೂ ಮಾಡಲು ಸಾಧ್ಯವಾಗುವುದಿಲ್ಲ. ಎಷ್ಟು ಜಮಾ ಮಾಡಿಕೊಂಡಿರುತ್ತೇವೆ ಅಷ್ಟೇ ಸಿಗುತ್ತದೆ. ನಂತರ ಮತ್ತೆ ಸಂಪಾದನೆ ಮಾಡಲು ಆಗುವುದಿಲ್ಲ. ಈಗಲೇ ಸಂಪಾದನೆ ಮಾಡುವ ಸಮಯವಿದೆ. ಬಾಬಾರವರು ಹೇಳಿದ್ದಾರೆ, ಜಮಾದ ಬ್ಯಾಂಕ್ ಸಂಗಮ ಯುಗದಲ್ಲಿ ತೆರೆಯುತ್ತದೆ ಹಾಗೂ ಬೇರೆ ಯಾವುದೇ ಯುಗದಲ್ಲಿ ತೆರೆಯುವುದಿಲ್ಲ. ಬಾಬಾರವರು ಎಷ್ಟೋ ವಾರ್ನಿಂಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಷ್ಟು ಅಟೆನ್ಷನ್ ನಮಗೆ ನಮ್ಮ ಮೇಲೆ ಇದೆಯೇ? ಒಂದು ವೇಳೆ ನಮ್ಮ ಚೆಕಿಂಗ್ ಚೆನ್ನಾಗಿದ್ದರೆ ನಮ್ಮ ಚಿಕ್ಕ ಚಿಕ್ಕ ತಪ್ಪುಗಳೂ ಸಹ ದೊಡ್ಡದಾಗಿ ಕಂಡುಬರುತ್ತದೆ. ಹಾಗೂ ಒಂದು ವೇಳೆ ನಮ್ಮ ಅಟೆನ್ಷನ್ ಕಡಿಮೆ ಇದ್ದರೆ ದೊಡ್ಡ ತಪ್ಪುಗಳೂ ಸಹ ಚಿಕ್ಕದು. ಇದಂತೂ ನಡೆಯುತ್ತದೆ. ಇನ್ನು ನಾವು ಸಂಪೂರ್ಣ ಆಗಲಿಲ್ಲ, ಪರವಾಗಿಲ್ಲ ಎಂದು ನಡೆಯುತ್ತಾ ಇರುತ್ತೀರಿ. ಈ ರೀತಿ ನಾವು ಮಾಯೆಯನ್ನು ನಮ್ಮ ಬಳಿ ಕೂರಿಸಿಕೊಳ್ಳುತ್ತೇವೆ. ನೀರನ್ನು ಸಹ ಕುಡಿಸುತ್ತಾ ಇರುತ್ತೇವೆ. ಮಾಯೆಗೂ ಸಹ ಅಭ್ಯಾಸವಾಗಿ ಬಿಡುತ್ತದೆ. ಹಾಗಾಗಿ ಅದು ಸಹ ಕುಳಿತುಕೊಂಡು ಬಿಡುತ್ತದೆ. ಏಕೆ, ಏನು, ಹೇಗೆ ಈ ರೀತಿಯ ಆಹಾರ ಪಾನೀಯವನ್ನು ಮಾಯೆಗೆ ಕೊಡುತ್ತಿರುತ್ತಾರೆ. ಹಾಗಾಗಿ ಮಾಯೆ ನಿಮ್ಮ ಬಳಿಯೇ ಕುಳಿತುಕೊಳ್ಳುತ್ತದೆ. ಬಾಬಾರವರು ವರ್ತಮಾನ ಸಮಯದಲ್ಲಿ ಬಹಳ ಗಮನವನ್ನು ತರಿಸಿದ್ದಾರೆ. ಈಗಂತೂ ತಂದೆಯ ರೂಪವಾಗಿದೆ, ಟೀಚರ್ನ ರೂಪವಾಗಿದೆ. ಆದರೆ ಯಾವಾಗ ಸದ್ಗುರುವಿನ ರೂಪ ಬಾಬಾರವರು ಪ್ರಾಕ್ಟಿಕಲ್ನಲ್ಲಿ ಧಾರಣೆ ಮಾಡುತ್ತಾರೆ ಆಗ ಈ ಎಲ್ಲ ಮಾತುಗಳು ನಮ್ಮನ್ನು ತಿನ್ನುತ್ತವೆ. ಈಗಂತೂ ಸ್ವಲ್ಪ ತಂದೆಯ ರೂಪ ಇರುವುದರಿಂದ ಪ್ರೀತಿ ಸಿಗುತ್ತಿದೆ. ಆದರೆ ಬಾಬಾರವರು ಅಫಿಷಿಯಲ್ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಆ ಸಮಯ ಏನು ಮಾಡಲು ಬಯಸಿದರೂ ಸಹ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮೆಲ್ಲರಿಂದ ಇದೊಂದೇ ರಿಕ್ವೆಸ್ಟ್ ಆಗಿದೆ, ತಮ್ಮ ಕರ್ಮಗಳ ಚೆಕಿಂಗ್ ಅವಶ್ಯವಾಗಿ ಮಾಡಿ. ಒಂದು ವೇಳೆ ಬೇರೆಯವರು ಮಾಡುತ್ತಾರೆ ಎಂದಾಗ ಉಲ್ಟಾ ಸುಲ್ಟಾ ಮಾಡುತ್ತಾರೆ. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ, ನಾನಂತೂ ನನ್ನ ಮನಸ್ಸನ್ನು ಚೆನ್ನಾಗಿ ತಿಳಿದುಕೊಂಡಿರುತ್ತೇನೆ ಹಾಗೂ ಸ್ವಯಂನ ವಿನಃ ಬೇರೆ ಯಾರೂ ಸಹ ನನ್ನನ್ನು ತಿಳಿದುಕೊಂಡಿರುವುದಿಲ್ಲ. ಹಾಗಾಗಿ ಈ ಚೆನ್ನಾಗಿ ತಮ್ಮನ್ನು ತಾವು ರಿಯಲೈಸ್ ಮಾಡಿಕೊಳ್ಳಿ. ನಾವೆಲ್ಲರೂ ಸೇರಿಕೊಂಡು ಏಕೆ ಇಂತಹ ವಾಯುಮಂಡಲವನ್ನು ಮಾಡಬೇಕು? ಯಾವುದನ್ನು ನೋಡಿ ಬಾಬಾರವರು ನಮಗೆ ವರದಾನವನ್ನು ಕೊಟ್ಟು ಬಿಡಬೇಕು? ವಾ ಮಕ್ಕಳೇ, ವಾ ಎಂದು ಹೇಳಬೇಕು. ಆದರೆ ನಮ್ಮ ಕರ್ಮದ ಗತಿಯೂ ಸಹ ಬಾಬಾರವರು ನಮ್ಮನ್ನು ಹೊಗಳುವಂತೆ ಇರಬೇಕು. ಕರ್ಮ ಹಾಗೂ ಯೋಗಿಯ ಸ್ಟೇಜ್ ಪ್ರತಿ ಸಮಯ ಇರಬೇಕು. ನಮ್ಮ ಕೈಯಿಂದ, ಕಾಲುಗಳಿಂದ, ದೃಷ್ಟಿಯಿಂದ, ಮುಖದಿಂದ ಕಲಬೆರಿಕೆ ಇರುವಂತಹ ಯಾವುದೇ ಕರ್ಮ ಆಗಬಾರದು. ಹಾಗಾದರೆ ಪಾಂಡವ ಭವನದವರು ಬಾಬಾರವರಿಗೆ ಏನೆಂದು ಉತ್ತರ ಕೊಡುತ್ತೀರಿ? ಈ ರೀತಿಯ ಯಾವುದೇ ಸಮಾಚಾರ ಬರದಿರಲಿ, ಏಕೆಂದರೆ ಏನೂ ಸಹ ಮುಚ್ಚಿಡಲು ಸಾಧ್ಯವಿಲ್ಲ. ಎಲ್ಲದಕ್ಕಿಂತ ಮೊದಲು ತಮ್ಮ ಮನಸ್ಸೇ ತಿನ್ನುತ್ತದೆ. ವ್ಯರ್ಥ ಆಲೋಚನೆಗಳು ನಡೆಯುತ್ತವೆ ಎಂದರೆ ಖುಷಿ ಮಾಯವಾಗುತ್ತದೆ.
ಹಾಗಾದರೆ ಎಲ್ಲ ಕರ್ಮದ ಗುಹ್ಯ ಗತಿಯನ್ನು ಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಅಲ್ಲವೇ? ನಾವು ಅನ್ಯರಿಗೆ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತಿರಬೇಕು ಹಾಗೂ ಬಾಬಾರವರಿಗೆ ಹೇಳಬೇಕು, ಬಾಬಾ ನೀವು ಹೇಳಿದ್ದೀರಿ ಹಾಗೂ ನಾವು ಮಾಡಿದೆವು. ಈ ಶಬ್ದ ಎಷ್ಟು ಚೆನ್ನಾಗಿದೆ. ಮಾಡೋಣ ಮಾಡೋಣ ಎನ್ನುವ ಭಾಷೆ ಬಳಸಬೇಡಿ. ಬಾಬಾರವರು ಹೇಳಿದರು, ನಾವು ಮಾಡಿದೆವು. ಈ ಭಾಷೆಯನ್ನು ಬಳಸಿ. ಅರೆ ನಾವು ಮಾಡದಿದ್ದರೆ ಮತ್ತೆ ಯಾರು ಮಾಡುತ್ತಾರೆ? ಏಕೆಂದರೆ ನಾವು ಬಾಬಾರವರಿಂದ ಇಷ್ಟು ಪಾಲನೆಯನ್ನು ಪಡೆದಿದ್ದೇವೆ, ಎಷ್ಟು ಸೇವೆಯನ್ನು ಮಾಡಿದ್ದೇವೆ. ಕೇವಲ ಸ್ವಲ್ಪ ಜನ ಮಾತ್ರ ಲಾಸ್ಟ್ನಲ್ಲಿ ಬಂದು ಸಹ ಮುಂದುವರಿಯುತ್ತಾರೆ. ನಾವು ಮಾಡದಿದ್ದರೆ ಮತ್ತೆ ಯಾರು ಮಾಡುವರು? ಇದರಲ್ಲಿ ಪಕ್ಕಾ ಆಗಿರಿ. ಸರೆಂಡರ್ ಎಂದರೆ ತಮ್ಮ ವಿವೇಕವನ್ನು ಶ್ರೀಮತದ ಅಡಿಯಲ್ಲಿ ನಡೆಸುವುದು. ಅಂದ ಮೇಲೆ ಬಾಬಾರವರಿಗೆ ಇಂತಹ ರಿಸಲ್ಟ್ ಕೊಡುತ್ತೀರಿ ಅಲ್ಲವೇ? ಯಾರು ಇಂತಹ ಅದ್ಭುತ ಮಾಡಿ ತೋರಿಸುತ್ತಾರೆಯೋ ಅವರಿಗೆ ಬಾಬಾರವರು ಚಿನ್ನದ ಪುಷ್ಪಗಳ ಮಳೆಯನ್ನು ಸುರಿಸುತ್ತಾರೆ. ಆ ಸಮಯದ ಖುಷಿ ಅತೀಂದ್ರಿಯ ಸುಖದ ಅನುಭವ ಮಾಡಿಸುತ್ತದೆ. ಹಾಗಾದರೆ ಈಗಲೇ ಆ ಅತೀಂದ್ರಿಯ ಸುಖವನ್ನು ಪಡೆಯಿರಿ. ಬಾಬಾರವರಿಗೆ ಹೇಳಿ, ನಾವೇ ಆಗಿದ್ದೆವು ಹಾಗೂ ನಾವೇ ಆಗುತ್ತೇವೆ. ಇಷ್ಟು ನಶೆ ಇಟ್ಟುಕೊಳ್ಳಬೇಕು. ಏಕೆಂದರೆ ಸರೆಂಡರ್ನ ಲಿಸ್ಟ್ನಲ್ಲಿ ಇದ್ದೀರಿ. ಸರೆಂಡರ್ ಆದವರ ಬಹಳ ಮಹತ್ವವಿರುತ್ತದೆ. ಒಳ್ಳೆಯದು. ದಾದಿ ಜಾನಕಿಜಿಯವರ ಅಮೃತ ವಚನಗಳು. ತಾಳ್ಮೆ, ಸಹನಶೀಲತೆ ಹಾಗೂ ಸಂತುಷ್ಟತೆ, ಈ 3 ಗುಣಗಳು ಆತ್ಮವನ್ನು ಮಹಾನ್ ಮಾಡುತ್ತದೆ. ಬಾಬಾರವರು ಪ್ರತಿಜ್ಞೆ ಮಾಡುತ್ತಾರೆ, ಮಕ್ಕಳೇ ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡುತ್ತೇನೆ. ಆದರೆ ಕೆಲವರು ಪ್ರತಿಜ್ಞೆಯನ್ನು ಮಾಡುತ್ತಾರೆ, ಆದರೆ ಪಾಲನೆ ಮಾಡುವುದಿಲ್ಲ. ಹೊರಗಿನ ಜನ ಗುರುಗಳ ಬಳಿ ಹೋಗಿ ಪ್ರತಿಜ್ಞೆ ಮಾಡುತ್ತಾರೆ, ನಂತರ ಪಾಲನೆ ಮಾಡದಿದ್ದರೆ ಪಶ್ಚಾತ್ತಾಪ ಪಡುತ್ತಾರೆ. ವೇಸ್ಟ್ ಆಫ್ ಟೈಮ್, ವ್ಯರ್ಥ ಸಮಯ. ನಮ್ಮ ಬಾಬಾ ಎಷ್ಟು ಪ್ರಿಯ, ಮಧುರ, ಅಮಾಯಕರಾಗಿದ್ದಾರೆ. ಎಷ್ಟು ಅಮಾಯಕರಾಗಿದ್ದಾರೆ, ಪ್ರಿಯರಾಗಿದ್ದಾರೆ. ಅಷ್ಟು ನಾವೆಲ್ಲರೂ ಪ್ರೀತಿಯಿಂದ ದೃಢ ಸಂಕಲ್ಪ ಮಾಡೋಣ. ಬಾಬಾ ನಾವು ಮಾಡಿ ತೋರಿಸುತ್ತೇವೆ ಎಂದು ಹೇಳುವ ಅವಶ್ಯಕತೆಯೂ ಇಲ್ಲ. ಬಹಳಷ್ಟು ಜನ ಮಕ್ಕಳನ್ನು ಬಾಬಾರವರು ನೋಡಿಬಿಟ್ಟಿದ್ದಾರೆ. ಬೆಳಗ್ಗೆ ಇದ್ದ ಹಾಗೆ ರಾತ್ರಿ ಇರುವುದಿಲ್ಲ. ಇಲ್ಲಿ ಕುಳಿತಿದ್ದರೆ ಜೋಳಿಗೆ ತುಂಬಿರುತ್ತದೆ, ಹೊರಗೆ ಹೋಗುತ್ತಿದ್ದಂತೆ ಖಾಲಿಯಾಗಿ ಹೋಗುತ್ತದೆ. ಆದರೆ ಜ್ಞಾನ ಎಂದರೆ ತಿಳುವಳಿಕೆ, ತಿಳುವಳಿಕೆ ಎಂದರೆ ಸತ್ಯವಾಗುವುದು. ಯಾರಿಗೆ ಸತ್ಯ ಸಿಕ್ಕಿದೆ ಅವರು ಸುಳ್ಳಿನಿಂದ ಏನು ಮಾಡುತ್ತಾರೆ? ಪ್ರತಿಜ್ಞೆ ಮಾಡುವುದಿಲ್ಲ. ಸತ್ಯ ಸಿಕ್ಕಿದೆ ಅಲ್ಲವೇ? ಮುಷ್ಟಿಯನ್ನು ಹಿಡಿದುಕೊಂಡಿಲ್ಲ, ಆದರೆ ಕೈಯಲ್ಲಿ ಏನು ಸಿಕ್ಕಿದೆ? ಯಾರು ಯಾವುದೇ ಮಾತನ್ನು ಹಿಡಿದುಕೊಂಡು ಇಟ್ಟುಕೊಳ್ಳುತ್ತಾರೆ ಅವರು ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಕೊಡುವವರು ಕೊಡುತ್ತಿದ್ದಾರೆ, ತೆಗೆದುಕೊಳ್ಳುವವರು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾರು ಯಾವುದೇ ಮಾತನ್ನು ಮರೆಯಲಾರರು ಅವರು ಅನ್ಯರನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಕ್ಷಮಿಸುವುದಕ್ಕಾಗಿ ಸಹನೆ ಬೇಕಾಗಿದೆ. ಚಪ್ಪಾಳೆ 2 ಕೈಗಳಿಂದ ಆಗುತ್ತದೆ. ಒಂದು ವೇಳೆ ಯಾರಾದರೂ ತಪ್ಪು ಮಾಡುತ್ತಾರೆ ಎಂದರೆ ಅವಶ್ಯವಾಗಿ ನಾನು ಸಹ ಏನನ್ನಾದರೂ ಮಾಡಿರಬೇಕು. ಆದರೆ ನನಗೆ ಅಬೂಲ್ ತಪ್ಪಿಲ್ಲದವರು ಆಗುವ ಪುರುಷಾರ್ಥ ಮಾಡಬೇಕು. ತಪ್ಪಿನಲ್ಲಿ ತಪ್ಪು ಮಾಡಬಾರದು. ಯಾರಾದರೂ ಮರ್ಯಾದೆಗಳ ಅನುಸಾರ ನಡೆಯುವುದಿಲ್ಲ ಎಂದರೆ ಅವರು ತಪ್ಪು ಮಾಡುತ್ತಿದ್ದಾರೆ. ಆದರೆ ನಾನು ಮರ್ಯಾದೆಯ ಮೇಲೆ ನಡೆಯಬೇಕು. ನಾನು ನಿಲ್ಲಬಾರದು, ಅನ್ಯರನ್ನು ತಡೆಯಬಾರದು. ಭಗವಂತನಿಗೆ ಗೊತ್ತು, ಅವರಿಗೆ ಗೊತ್ತು. ನೀವು ಏಕೆ ಮಧ್ಯದಲ್ಲಿ ಬರುತ್ತೀರಿ? ಅನ್ಯರು ತಪ್ಪು ಮಾಡುತ್ತಾರೆ, ಅದನ್ನು ನಾವು ನೆನಪು ಮಾಡುತ್ತೇವೆ ಎಂದರೆ ನಾವು ಸಹ ಈ ಚಕ್ರದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೇವೆ. ಯಾರದೇ ತಪ್ಪನ್ನು ನೆನಪು ಮಾಡುವುದು ಇದು ದೊಡ್ಡ ತಪ್ಪಾಗಿದೆ. ಬಾಬಾರವರು ನಮಗೆ ಆಗ ನೆನಪಿನಲ್ಲಿ ಇರುವುದಿಲ್ಲ. ಇದನ್ನು ತಾಳ್ಮೆಯಿಂದ ತಮಗೆ ತಾವೇ ಶಿಕ್ಷಣ ಕೊಡಬೇಕು. ಯಾರೇ ಏನೇ ಮಾಡಲಿ
ಅರೆ ಇದಂತೂ ನಿಮ್ಮ ಕಲಿಯುವ ಸಮಯವಾಗಿದೆ, ಇದು ನಿಮ್ಮ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನವಾಗಿದೆ. ಬಾಬಾರವರು ಹೇಳಿದರು, ನೀವು ನನ್ನನ್ನು ನೆನಪು ಮಾಡಿ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡಿಬಿಡುತ್ತೇನೆ. ಈಗ ನನಗೆ ಯಾವುದೇ ವಿಕಲ್ಪ ಸಹ ಬರಬಾರದು, ವ್ಯರ್ಥ ಸಂಕಲ್ಪವೂ ಬರಬಾರದು. ವಿಕಲ್ಪ ಬಂತು ಎಂದರೆ ವಿಕರ್ಮ ಮಾಡಿಸದೇ ಬಿಡುವುದಿಲ್ಲ. ನಾನು ವಿಕರ್ಮಾಜೀತ್ ಆಗಬೇಕು, ಆಗ ಶಕ್ತಿ ಬರುತ್ತದೆ. ಪ್ರತಿಜ್ಞೆ ಮಾಡುವುದಲ್ಲ, ಆದರೆ ಆಗಲೇಬೇಕು. ಯಾವಾಗ ಆಗಬೇಕು? ಈಗಲೇ ಆಗಬೇಕು ಎಂದರೆ ಬಾಬಾರವರು ಸಹಾಯ ಮಾಡುತ್ತಾರೆ ಹಾಗೂ ಮಾಡಿರುವ ತಪ್ಪನ್ನು ಕ್ಷಮಿಸುತ್ತಾರೆ. ತಮ್ಮ ಸಂಕಲ್ಪದ ಕ್ವಾಲಿಟಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಬೇಕು. ನಿಶ್ಚಯದ ಬಲದಿಂದ ಬಲಿಹಾರಿ ಆಗುತ್ತಾ ಹೋಗಿ. ಸಂಕಲ್ಪದಲ್ಲಿ ನಿಶ್ಚಯದ ಬಲವಿರಲಿ. ಬಲಹೀನತೆಗಳೊಂದಿಗೆ ಜೀವನ ನಡೆಸಬಾರದು. ಬಲಹೀನತೆಗಳನ್ನು ಬದುಕಿದಂತೆ ಸಮಾಪ್ತಿ ಮಾಡಬೇಕು. ಸಂಪನ್ನರಾಗಿ ಸಾಯಬೇಕು. ಹಾಗಾದರೆ ಮೊದಲು ತಾಳ್ಮೆಯಿಂದ ತಮ್ಮನ್ನು ತಾವು ಕಲಿಸಿ, ಅನ್ಯರೊಂದಿಗೂ ಸಹ ತಾಳ್ಮೆಯಿಂದ ಇರಿ. ಇದಕ್ಕಾಗಿ ಸಹನಶೀಲತೆ ಬೇಕು. ಯಾರಾದರೂ ಸಹ ನನಗೆ ಕೆನ್ನೆಗೆ ಹೊಡೆದರೂ ಸಹ ಯಾವುದೇ ಫೀಲಿಂಗ್ ಬರಬಾರದು, ನನಗೆ ನೋವು ಆಗಬಾರದು. ಇಂತಹ ಸಹನಾ ಶಕ್ತಿ ಇರಬೇಕು. ನನ್ನ ಬಾಬಾ ಇಷ್ಟು ರಕ್ಷಿಸುತ್ತಾರೆ, ಈ ಅನುಭವವಿರಬೇಕು. ಬಾಬಾರವರಿಂದ ಸಮಯ ಪ್ರತಿ ಸಮಯ ಸೂಚನೆ ಸಿಗುತ್ತಿರುತ್ತದೆ ಎಂದ ಮೇಲೆ ಸಹನಶೀಲತೆ ಸ್ವತಃವಾಗಿ ಬರುತ್ತದೆ. ನಂತರ ಸಂತುಷ್ಟತೆ ವೃದ್ಧಿಯಾಗುತ್ತದೆ. 3 ಗುಣಗಳಿಂದಲೇ ಮಹಾನ್ ಆತ್ಮ ಆಗುವಿರಿ. ಅವರ ಚೆಹರೆಯಿಂದ ಅವರಿಗೆ ಯಾವುದಾದರೂ ಮಾತು ನೆನಪಿದೆ ಎಂದು ಎನಿಸುವುದೇ ಇಲ್ಲ. ಸದಾ ಹೇಳುತ್ತಾರೆ, ಏನಾಯಿತು, ಒಳ್ಳೆಯದಾಯಿತು, ಯಾರೂ ಸಹ ತಪ್ಪನ್ನು ಮಾಡಿಲ್ಲ. ಇದರಿಂದ 3 ಗುಣಗಳು ಬರುತ್ತವೆ. ತಾಳ್ಮೆ, ಸಹನಾ ಶಕ್ತಿ, ಸಂತುಷ್ಟತೆಯ ಶಕ್ತಿಯೂ ಬಂದು ಬಿಡುತ್ತದೆ. ಈ 3 ಗುಣಗಳಿಂದ ಎಲ್ಲರೊಂದಿಗೆ ವ್ಯವಹಾರ ಬಹಳ ಚೆನ್ನಾಗಿರುತ್ತದೆ. ಸತ್ಯತೆ, ನಮ್ರತೆಯಿಂದ ವ್ಯವಹಾರ ಬಹಳ ಚೆನ್ನಾಗಿರುತ್ತದೆ. ಅಭಿಮಾನ ವಿಘ್ನವನ್ನು ಹಾಕುತ್ತದೆ. ಹಾಗಾಗಿ ನಾವು ವಿಘ್ನ ವಿನಾಶಕರಾಗಬೇಕು. ಸತ್ಯತೆಯ ಶಕ್ತಿ ಹಾಗೂ ನಮ್ರತೆಯ ಆಧಾರ, ಇದರಿಂದ ಸಫಲತೆ ಸಿಗುತ್ತದೆ. ದುಃಖಿಯಾಗಿ ಶರೀರವನ್ನು ಬಿಡಬಾರದು. ಈ ಶರೀರದಲ್ಲಿ ಕುಳಿತಿದ್ದಂತೆಯೇ ಖುಷಿಯಿಂದ ಆತ್ಮ ಹೊರಟು ಹೋಗಬೇಕು. ಶರೀರದಿಂದ ನಿರಾಶೆ ಆಗುವುದು ಎಂದರೆ ಎಲ್ಲ ಸಂಪಾದನೆ ವ್ಯರ್ಥವಾದಂತೆ. ಬಾಬಾರವರ ಹತ್ತಿರ ಬರುವುದಕ್ಕಾಗಿ ಶರೀರವೂ ಸಹ ನಿಮಿತ್ತವಾಗುತ್ತದೆ. ಡಾಕ್ಟರ್ನ ಅವಶ್ಯಕತೆಯೇ ಬರುವುದಿಲ್ಲ. ಯಾವುದೇ ಕೋಣೆಯಲ್ಲಿ ಕುಳಿತಿದ್ದರೂ ಸಹ ಶರೀರದಲ್ಲಿ ಕುಳಿತುಕೊಂಡು ವೈಬ್ರೇಷನ್ ಕೊಡುತ್ತಾ ಹೋಗಿ. ಬಾಬಾರವರ ನೆನಪಿನಲ್ಲಿ ಇರುವುದು ಹಾಗೂ ನೆನಪು ತರಿಸುವುದು. ಯಾರು ನೆನಪಿನಲ್ಲಿರುತ್ತಾರೆ ಅವರು ಎಲ್ಲಿಯೇ ಇದ್ದರೂ ನೆನಪನ್ನು ತರಿಸುತ್ತಾರೆ. ಅಂತರಾಳದಿಂದ ಶಾಂತವಾಗಿರುತ್ತಾರೆ. ಶಾಂತಿಯಿಂದ ಸಹನೆ, ತಾಳ್ಮೆ ಹಾಗೂ ಸಂತುಷ್ಟತೆಯೂ ಸಹ ಬಂದು ಬಿಡುತ್ತದೆ. ಎಂದ ಮೇಲೆ ಶಾಂತಿ ಸ್ಥಿತಿಯಲ್ಲಿ ತನುವಿನಿಂದ ಪ್ರಾಣ ಹೊರಟು ಹೋಗಲಿ. ಅಂದ ಮೇಲೆ ನೆನಪು ಎಂದರೆ ಶಾಂತವಾಗಿರುವುದು. ಏನನ್ನೂ ಮಾತನಾಡಬೇಕಾಗಿಲ್ಲ, ಬಾಬಾ ಎಂದೂ ಸಹ ಹೇಳಬೇಕಾಗಿಲ್ಲ. ಆದರೆ ಬಾಬಾರವರ ಜೊತೆಯಲ್ಲಿಯೇ ನಡೆಯುತ್ತಿದ್ದೇವೆ, ಶಾಂತವಾಗಿ ಇರುತ್ತೇವೆ ಎಂದರೆ ಜೊತೆಯಲ್ಲಿರುವ ಜೊತೆಗಾರರೂ ಸಹ ಶಾಂತಿಯ ಅನುಭವ ಮಾಡುತ್ತಾರೆ. ನಮ್ಮ ಯಾತ್ರೆ ಬುದ್ಧಿಯದಾಗಿದೆ. ಕುಳಿತುಕೊಂಡಿದ್ದೇವೆ, ಆದರೆ ಹೋಗುತ್ತಿದ್ದೇವೆ. ಬಾಬಾರವರು ಸೆಳೆಯುತ್ತಿದ್ದಾರೆ. ನಾವು ವತನದ ಕಡೆಗೆ ಹೋಗೋಣ. ಧರ್ಮರಾಜ ಸಹ ಏನನ್ನೂ ಹೇಳುವುದಿಲ್ಲ, ಏಕೆಂದರೆ ಸತ್ಯ ಧರ್ಮ ಹಾಗೂ ರಾಜ್ಯ ಸ್ಥಾಪನೆ ಮಾಡುವವರು ನಾವಾಗಿದ್ದೇವೆ. ಭಗವಂತ ಯಾರೊಂದಿಗೆ ಮಾತನಾಡುತ್ತಾರೆ? ತಂದೆ, ಶಿಕ್ಷಕ, ಸದ್ಗುರು ಪಾರ್ಟನ್ನು ಪೂರ್ತಿ ಮಾಡಿದ್ದಾರೆ.
ಈಗ ನಿಮಗೆ ಬಿಟ್ಟಿದ್ದು ಹಾಗೂ ನಿಮ್ಮ ಕರ್ಮಕ್ಕೆ ಬಿಟ್ಟಿದ್ದು. ಬಾಬಾರವರು ಹೇಳುತ್ತಾರೆ, ನಾನು ನಿಮ್ಮ ಪಾಲನೆ ಮಾಡಿದೆ, ಓದಿಸಿದೆ, ಕಲಿಸಿಕೊಟ್ಟೆ, ನಿಮಗಾಗಿಯೇ ಇಲ್ಲಿಗೆ ಬಂದೆ. ಮತ್ತೆ ಮತ್ತೆ ನಿಮ್ಮಲ್ಲಿ ಕೇಳಿಕೊಂಡೇ ನನ್ನನ್ನು ನೆನಪು ಮಾಡಿ, ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ಯಾರು ತಿಳಿದುಕೊಂಡರೂ ಅರಿತುಕೊಂಡರೂ ಅವರು ಪಡೆದುಕೊಂಡರು ಹಾಗೂ ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಂಡರು. ಅವರೇ ಬಾಬಾರವರ ನಯನಗಳ ನಕ್ಷತ್ರಗಳಾಗಿದ್ದಾರೆ ಎಂದ ಮೇಲೆ ಸದಾ ಬಾಬಾರವರ ದೃಷ್ಟಿಯಲ್ಲಿ ಇದ್ದಾರೆ. ಈ ಸಂಸ್ಕಾರ ಈಗಲೇ ಮಾಡಿಕೊಳ್ಳಬೇಕು. ಭಾಗ್ಯದ ಕೆಲಸ ಇದು, ಪುರುಷಾರ್ಥವಲ್ಲ. ಶಿವಬಾಬಾ ಭಾಗ್ಯವನ್ನು ಮಾಡಿಕೊಳ್ಳುವ ಭಂಡಾರವನ್ನು ತುಂಬಿಸುತ್ತಾರೆ ಎಂದ ಮೇಲೆ ಕಾಲಕಂಟಕ ದೂರವಾಗಿ ಬಿಡುತ್ತದೆ. ಒಳ್ಳೆಯದು. ದಾದಿ ಪ್ರಕಾಶಮಣಿಜಿ ಅವರ ಅಮೃತ ವಚನಗಳು. ಬ್ರಾಹ್ಮಣ ಜೀವನದಲ್ಲಿ ಬರುವಂತಹ ಅನೇಕ ವಿಘ್ನಗಳು ಹಾಗೂ ಅವುಗಳನ್ನು ಪಾರು ಮಾಡುವ ಯುಕ್ತಿಗಳು. ಅಲೌಕಿಕ ಹಾಗೂ ಪಾರಲೌಕಿಕ ಬಾಪ್ತಾದಾರವರ ಅಲೌಕಿಕ ಹಾಗೂ ಸರ್ವೋತ್ತಮ ಜೀವನವನ್ನು ಮಾಡಿಕೊಂಡಿರುವ ಕುಮಾರ ಕುಮಾರಿಯರೇ, ಮೊದಲು ನಾವು ನಿಮ್ಮನ್ನು ಕೇಳುತ್ತೇವೆ. ಸದಾ ತಮ್ಮನ್ನು ತಾವು ಲೌಕಿಕ ಪ್ರಪಂಚದಿಂದ ಭಿನ್ನ ಹಾಗೂ ಪಾರಲೌಕಿಕ ತಂದೆಗೆ ಪ್ರಿಯ ಎಂದು ಸದಾ ಅನುಭವ ಮಾಡುತ್ತೀರೇ. ಅಲೌಕಿಕ ತಂದೆಯ ಮಕ್ಕಳು ನಾವು ಈ ಪ್ರಪಂಚದಿಂದ ಭಿನ್ನರಾಗಿದ್ದಾರೆ. ಬಾಬಾರವರು ಇಂದು ಹೇಳಿದರು, ಪ್ರಪಂಚದ ಗುರುಗಳು ಹಾಗೂ ವಿಜ್ಞಾನವು ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರು ಎಂದು ಹೇಳಲು ಸಾಧ್ಯವಿಲ್ಲ. ಇದನ್ನು ಒಬ್ಬ ಅಲೌಕಿಕ ತಂದೆಯೇ ನಮಗೆ ಶಿಕ್ಷಣ ಕೊಡುತ್ತಾರೆ. ನೀವು ಸಹೋದರ ಸಹೋದರರು ಹಾಗೂ ಸಹೋದರ ಸಹೋದರಿಯರಾಗಿದ್ದೀರಿ. ತಮ್ಮನ್ನು ತಾವು ಪ್ರಪಂಚದಿಂದ ಅಲೌಕಿಕ ಎಂದು ತಿಳಿಯುತ್ತೀರೆ. ಸ್ವಯಂನ ನಶೆ ನಮಗೆ ಇರುತ್ತದೆಯೇ? ಲೌಕಿಕವಾಗಿದೆಯೇ ಅಥವಾ ಅಲೌಕಿಕವಾಗಿದೆಯೇ? ಪ್ರಪಂಚದಿಂದ ಭಿನ್ನರಾಗಿದ್ದೀರೇ? ಯಾವಾಗ ನಾವು ಪ್ರಪಂಚದಿಂದ ಭಿನ್ನರಾಗಿದ್ದೇವೆ ಎಂದ ಮೇಲೆ ಅದರೊಂದಿಗೆ ಪ್ರೀತಿ ಅಥವಾ ಆಕರ್ಷಣೆ ಇಲ್ಲ ಅಲ್ಲವೇ? ಪ್ರಪಂಚದಲ್ಲಿ ಯಾರೂ ಇಂಥವರು ಇಲ್ಲ. ಯಾರೂ ತಮ್ಮನ್ನು ತಾವು ಬಹಳ ದೊಡ್ಡ ಅಥಾರಿಟಿಯ ಮಗು, ನಾನಂತೂ ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಮಗು ಆಗಿದ್ದೇನೆ, ನಾನು ಬಹಳ ದೊಡ್ಡ ಅಥಾರಿಟಿ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಬಾಬಾರವರು ನಮಗೆ ಬಹಳ ದೊಡ್ಡ ಅಥಾರಿಟಿ ಕೊಟ್ಟಿದ್ದಾರೆ ಅಂದ ಮೇಲೆ ಈ ನಶೆ ಇರುತ್ತದೆಯೇ? ನಾನು ವರ್ಲ್ಡ್ ಆಲ್ಮೈಟಿಯ ಮಗು ಆಗಿದ್ದೇನೆ ಎಂದು. ಕೆಲವರು ನಮಗೆ ಬಹಳ ಪ್ರಶ್ನೆಯನ್ನು ಕೇಳುತ್ತಾರೆ. ಇಂದು ನಾನು ಅವುಗಳ ಉತ್ತರವನ್ನು ಕೊಡುತ್ತೇನೆ. ಕೆಲವರು ಹೇಳುತ್ತಾರೆ, ನಮ್ಮ ಜೀವನದಲ್ಲಿ ಇಂತಹ ವಿಘ್ನಗಳು ಬರುತ್ತದೆ. ನಾನು ಹೇಳುತ್ತೇನೆ, ಈ ಪ್ರಪಂಚವೇ ವಿಘ್ನಗಳ ಪ್ರಪಂಚವಾಗಿದೆ. ಪ್ರಪಂಚ ಎಂದರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ವಿಘ್ನ. ಎಲ್ಲಿ ಹೋದರೂ ಅಲ್ಲಿ ವಿಘ್ನವೇ ವಿಘ್ನ. ಇಲ್ಲಿ ಇರುವುದೇ ಮುಳ್ಳುಗಳ ಕಾಡು ಎಂದ ಮೇಲೆ ಎಲ್ಲಿ ಹೋದರೂ ಅಲ್ಲಿ ಮುಳ್ಳುಗಳೇ ಸಿಗುತ್ತವೆ. ಕೆಲವರು ಹೇಳುತ್ತಾರೆ, ಇವರು ಬಹಳ ಸಹಯೋಗಿ ಆಗಿದ್ದಾರೆ. ಬಲೆ ಸಹಯೋಗಿ ಆಗಿದ್ದಾರೆ, ಆದರೆ ಬಾಬಾರವರನ್ನು ತಿಳಿದುಕೊಂಡಿಲ್ಲ ಎಂದ ಮೇಲೆ ಅವರು ಸಹಯೋಗ ಕೊಡುತ್ತಿದ್ದರೂ ಯಾವುದಾದರೂ ಒಂದು ರೂಪದಲ್ಲಿ ವಿಘ್ನರೂಪರಾಗುತ್ತಾರೆ. ಕೆಲವರು ಜ್ಞಾನದ ವಿರೋಧವಾಗಿ ಮಾತನಾಡುತ್ತಾರೆ. ಕೆಲವರು ಹೇಳುತ್ತಾರೆ, ನಾವು ನಿಮ್ಮ ಉದ್ದೇಶವನ್ನು ಒಪ್ಪುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾವು ನಿಮ್ಮ ಸಹೋದರ ಸಹೋದರಿಯರ ಸಂಬಂಧವನ್ನು ಒಪ್ಪುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾವು ನಿಮ್ಮ ನೀತಿಯನ್ನು ಒಪ್ಪುವುದಿಲ್ಲ. ಈ ರೀತಿ ಒಪ್ಪದಿರುವುದು ನಮಗಾಗಿ ಒಂದು ರೀತಿಯ ವಿಘ್ನವೇ ಆಗಿದೆ. ಬಲೆ ನಮ್ಮ ತಂದೆ ತಾಯಿ ಆಗಿರಲಿ, ಗೆಳೆಯರಾಗಿರಲಿ ಅಥವಾ ವ್ಯವಹಾರ ಸಂಬಂಧದ ಸಂಪರ್ಕದಲ್ಲಿ ಬರುವವರಾಗಲಿ, ಎಲ್ಲರೂ ಸಹ ವಿಘ್ನರೂಪರಾಗಿದ್ದಾರೆ. ಹೇಳುತ್ತಾರೆ, ಒಂದು ವೇಳೆ ನೀವು ಜ್ಞಾನದಲ್ಲಿ ನಡೆದರೆ ನಿಮಗೆ ನೌಕರಿ ಕೊಡುವುದಿಲ್ಲ ಅಂದ ಮೇಲೆ ಅನೇಕ ವಿಘ್ನಗಳು ಇವೆ.
ನಾನು ಯೋಚಿಸಲು ಕುಳಿತುಕೊಂಡರೆ ನಾನು ಏನು ಮಾಡಲಿ, ವಿಘ್ನ ಬಂದಿತು. ಕೆಲವರ ಹೃದಯದಲ್ಲಿ ಬರುತ್ತದೆ, ಈ ಜ್ಞಾನವನ್ನು ತೆಗೆದುಕೊಂಡ ಮೇಲೆ ಕಷ್ಟಗಳು ಹೆಚ್ಚಾಗುತ್ತವೆ. ಶಾಂತಿಯನ್ನು ಪಡೆಯಲು ಜ್ಞಾನವನ್ನು ತೆಗೆದುಕೊಂಡೆ, ಆದರೆ ಈಗ ಇನ್ನಷ್ಟು ಘರ್ಷಣೆಯನ್ನು ಪಡೆಯುತ್ತಿದ್ದೇನೆ. ಉಸಿರಾಡಲು ಸಹ ಬಿಡುತ್ತಿಲ್ಲ. ಈಗ ಇದಕ್ಕೆ ಉತ್ತರ ಏನಾಗಿದೆ? ನಾನು ಹೇಳುತ್ತೇನೆ, ವಿಘ್ನ ಬರುವುದು ಈ ಪ್ರಪಂಚದ ನಿಯಮವಾಗಿದೆ. ವಿಘ್ನವನ್ನು ವಿನಾಶ ಮಾಡುವುದು ನನ್ನ ನಿಯಮವಾಗಿದೆ. ಸಂಸಾರದ ನಿಯಮವನ್ನು ಸ್ವಯಂನ ನಿಯಮ ಎಂದುಕೊಳ್ಳಬೇಡಿ. ಪ್ರಪಂಚದ ರೀತಿ ಆಗಿದೆ ಘರ್ಷಣೆ, ವಿಘ್ನ ಹಾಕುವುದು, ನಿಂದನೆ ಮಾಡುವುದು, ಬೈಗುಳು, ವಿರೋಧ ಮಾಡುವುದು, ವೈರತ್ವ. ಆದರೆ ನಾವು ಸಂಸಾರದ ರೀತಿಯನ್ನು, ಸಂಸಾರದ ನಿಯಮವನ್ನು ತಮ್ಮ ನಿಯಮ ಎಂದುಕೊಳ್ಳಬಾರದು. ನಾನಂತೂ ಅಸಂಸಾರಿ ಆಗಿದ್ದೇನೆ, ಏಕೆಂದರೆ ನಾನು ಅಲೌಕಿಕ ತಂದೆಯ ಮಗುವಾಗಿದ್ದೇನೆ. ಅವರು ಸಂಸಾರದಿಂದ ಭಿನ್ನರಾಗಿದ್ದಾರೆ. ಬ್ರಾಹ್ಮಣ ಕುಲದಲ್ಲಿ ಸಹ ಕೆಲವರು ಪರಸ್ಪರ ವಿಘ್ನರೂಪರಾಗುತ್ತಾರೆ. ಒಂದು ವೇಳೆ ಇಂದು ನನ್ನ ಮಹಿಮೆ ಮಾಡಿದರೆ ನಾಳೆ ಗ್ಲಾನಿಯನ್ನು ಸಹ ಮಾಡಬಹುದು. ಮುಂದುವರಿಯುತ್ತಾ ನೋಡಿದರೆ ಈರ್ಷೆ ಪಡುತ್ತಾರೆ, ಮುಂದುವರಿಯದಿದ್ದರೆ ಗ್ಲಾನಿ ಮಾಡುತ್ತಾರೆ. ಇವರಂತೂ ಬುದ್ಧಿಹೀನರಾಗಿದ್ದಾರೆ. ನಗುತ್ತಾ ನಗುತ್ತಾ ಇದ್ದರೆ ಇವರು ಚಂಚಲವಾಗಿದ್ದಾರೆ ಎಂದು ಹೇಳುತ್ತಾರೆ. ಸುಮ್ಮನಿದ್ದರೆ ಬುದ್ಧಿಹೀನರಾಗಿದ್ದಾರೆ ಎಂದು ಹೇಳುತ್ತಾರೆ. ಒಂದು ವೇಳೆ ಸೆಂಟರ್ನಲ್ಲಿ ಸೇವೆ ಮಾಡಿದರೆ ಇಡೀ ದಿನ ಸೆಂಟರ್ ನೆನಪು ಬರುತ್ತದೆ, ಮನೆ ಮಠ ಮರೆತು ಹೋಗುತ್ತದೆ ಎನ್ನುತ್ತಾರೆ. ಒಂದು ವೇಳೆ ಮಾಡದಿದ್ದರೆ ಯಜ್ಞ ಸ್ನೇಹಿ ಆಗಿಲ್ಲ ಎಂದು ಹೇಳುತ್ತಾರೆ. ಒಂದು ವೇಳೆ ನಮ್ಮ ತನು ಮನ ಧನ ಸಫಲ ಮಾಡಿದರೆ ಹೇಳುತ್ತಾರೆ, ಸ್ವಲ್ಪ ಫ್ಯೂಚರ್ ಕೂಡಿಟ್ಟುಕೊಳ್ಳಿ ಎನ್ನುತ್ತಾರೆ. ಮಾಡದಿದ್ದರೆ ಹೇಳುತ್ತಾರೆ, ಬಹಳ ಜಿಪುಣರಾಗಿದ್ದಾರೆ. ಒಂದು ವೇಳೆ ಜ್ಞಾನದ ನಶೆಯಲ್ಲಿ ಎಲ್ಲವನ್ನು ಮರೆತು ಹೋದರೆ ಹೇಳುತ್ತಾರೆ, ಇಷ್ಟೊಂದು ನಶೆ ಒಳ್ಳೆಯದಲ್ಲ. ಇಲ್ಲದಿದ್ದರೆ ಹೇಳುತ್ತಾರೆ, ಇವರಿಗಂತೂ ಬಾಬಾರವರ ಮೇಲೆ ನಿಶ್ಚಯ ಇಲ್ಲ. ಹೇಗೆ ನಡೆದರೂ ಸಹ ತೊಂದರೆಗಳೇ ತೊಂದರೆಗಳು. ಹೀಗೆ ಮಾಡಿದರೂ ತಪ್ಪು, ಹಾಗೆ ಮಾಡಿದರೂ ತಪ್ಪು. ಒಂದು ವೇಳೆ ಸಿಂಪಲ್ ಆಗಿದ್ದರೆ ಹೇಳುತ್ತಾರೆ, ಸನ್ಯಾಸಿಯಾಗಿ ಬಿಟ್ಟಿದ್ದಾರೆ. ಒಂದು ವೇಳೆ ಟಿಪ್ ಟಾಪ್ ಆಗಿದ್ದರೆ ಹೇಳುತ್ತಾರೆ, ಇವರಿಗೆ ಇನ್ನೂ ವೈರಾಗ್ಯ ಬಂದಿಲ್ಲ. ಹಾಗಾದರೆ ಏನು ಮಾಡಲಿ? ಕೆಲವೊಮ್ಮೆ ಬಾಬಾರವರೂ ಸಹ ಮರಳಿನಲ್ಲಿ ಹೇಳುತ್ತಾರೆ, ನೌಕರಿ ಭಾರವನ್ನು ಎತ್ತುವುದಾಗಿದೆ. ಒಂದು ವೇಳೆ ಮಾಡದಿದ್ದರೆ ಯಾರೂ ಕೇಳುವವರಿಲ್ಲ. ಒಂದು ವೇಳೆ ಗಂಭೀರವಾಗಿದ್ದರೆ ಹೇಳುತ್ತಾರೆ, ಇವರು ಬಹಳ ಗಂಭೀರವಾಗಿದ್ದಾರೆ. ಒಂದು ವೇಳೆ ಹಗುರವಾಗಿದ್ದರೆ ಹೇಳುತ್ತಾರೆ, ಸ್ವಲ್ಪ ಮರ್ಯಾದೆಗಳನ್ನು ಕಲಿತುಕೊಳ್ಳಿ ಎಂದು. ಅಕ್ಕಂದಿರ ಮಾತುಗಳಂತೆ ನಡೆದುಕೊಂಡರೆ ಹೇಳುತ್ತಾರೆ, ಇವರಂತೂ ಇವರ ಮಾತುಗಳನ್ನೇ ಕೇಳುತ್ತಾರೆ. ಒಂದು ವೇಳೆ ಅದರಂತೆ ನಡೆಯದಿದ್ದರೆ ಹೇಳುತ್ತಾರೆ, ಮನ್ಮಥದಂತೆ ನಡೆಯುತ್ತಾರೆ. ಇಂತಹ ಅನೇಕ ಪ್ರಕಾರದ ಮಾತುಗಳು ಪ್ರತಿನಿತ್ಯದ ದಿನಚರಿಯಲ್ಲಿ ಬರುತ್ತದೆ. ನಾವು ಅದರಲ್ಲಿ ಏನು ಮಾಡಲು ಸಾಧ್ಯ? ದೊಡ್ಡವರ ಮಾತಂತೆ ನಡೆದುಕೊಂಡರೆ ಚಿಕ್ಕವರಿಗೆ ಕಷ್ಟ, ಚಿಕ್ಕವರ ಮಾತಂತೆ ನಡೆದುಕೊಂಡರೆ ದೊಡ್ಡವರಿಗೆ ಕಷ್ಟ. ಇದರಲ್ಲಿ ನಾನು ಏನು ಮಾಡುವುದು? ಇಂತಹ ಪ್ರಶ್ನೆ ಎಲ್ಲರಿಗೂ ಇದೆ. ಯಾವುದು ಸದಾ ಕಾಲದಿಂದ ನಡೆದು ಬರುತ್ತಿದೆ. ಜೀವನವು ಒಂದು ದೋಣಿಯಾಗಿದೆ. ಇದನ್ನು ನಡೆಸುವ ಕೆಲಸ ಬಹಳ ಬುದ್ಧಿವಂತ ಅಂಬಿಗನದ್ದಾಗಿದೆ. ಇದಕ್ಕಾಗಿ ಮೊದಲು ಸದಾ ತಿಳಿದುಕೊಳ್ಳಬೇಕು, ಎಷ್ಟು ತೀಕ್ಷ್ಣವಾಗಿ ಮುಂದುವರಿಯುತ್ತೇವೆ ಅಷ್ಟೇ ತೀಕ್ಷ್ಣವಾಗಿ ರಾವಣನೂ ಸಹ ಎದುರಿಸುತ್ತಾನೆ. ರಾವಣ ಏನೇನು ಮಾಡುತ್ತಾನೆ, ಆ ಎಲ್ಲ ನೂರು ಮಾತುಗಳನ್ನು ನೀವು ಬರೆಯಿರಿ. ಕೆಲವೊಮ್ಮೆ ಕುದೃಷ್ಟಿ, ಕೆಲವೊಮ್ಮೆ ಸಂಸ್ಕಾರಗಳ ಘರ್ಷಣೆ, ಕೆಲವೊಮ್ಮೆ ಈರ್ಷ್ಯೆ, ಕೆಲವೊಮ್ಮೆ ನನ್ನತನ, ಕೆಲವೊಮ್ಮೆ ಆವೇಶ. ಇಂತಹ 100 ಮಾತುಗಳು ಇವೆ. ನಾವು ಇವುಗಳ ಮೇಲೆ 100% ವಿಜಯವನ್ನು ಗಳಿಸಬೇಕು. ಇದಕ್ಕಾಗಿ ನಮಗೆ ಸೂಕ್ಷ್ಮ ಬುದ್ಧಿ ಬೇಕಾಗಿದೆ. ತಮ್ಮ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಬುದ್ಧಿ. ಇದಕ್ಕಾಗಿ ನಮ್ಮ ಮುಂದಿದೆ ಶ್ರೀಮತ. ಬಾಬಾರವರು ಎಷ್ಟು
ಶ್ರೀಮತದ ಸೂಚನೆಗಳನ್ನು ನೀಡುತ್ತಾರೆ. ಆ ಎಲ್ಲ ಶ್ರೀಮತಗಳೂ ಸಹ ನಮ್ಮ ಸನ್ಮುಖದಲ್ಲಿ ಸ್ಪಷ್ಟವಾಗಿ ದರ್ಪಣವಾಗಿರಬೇಕು. ಅದರ ಮೇಲೆ ತಮ್ಮನ್ನು ನಡೆಸಿ ಬಾಬಾರವರು ನಮಗೆ ಹೇಳುತ್ತಾರೆ, ನೀವು ಪಾವನರಾಗಬೇಕು ಎಂದರೆ ಸತೋಪ್ರಧಾನರಾಗಬೇಕು. ತಮ್ಮನ್ನು ತಾವು ನೋಡಿಕೊಳ್ಳಿ. ನಾವು ಮೊದಲು ಬಹಳ ತಮೋ ಆಗಿದ್ದೆವು, ನಾವು ಈಗ ಸತೋನಲ್ಲಿ ಬರಬೇಕು. ನಾನು ಸತ್ವ ಗುಣಗಳಲ್ಲಿ ಎಲ್ಲಿಯವರೆಗೂ ದೃಢ ಆಗುತ್ತಾ ಹೋಗುತ್ತಿದ್ದೇನೆ, ನನ್ನ ಸತ್ ಬುದ್ಧಿಯಿಂದ, ಶೀತಲತೆಯ ಶಕ್ತಿಯಿಂದ, ಸತೋ ಶ್ರೀಮತದಿಂದ ಬುದ್ಧಿ ಶುದ್ಧವಾಗುವುದರಿಂದ ನಾವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬಹುದು. ಒಂದು ವೇಳೆ ನನ್ನ ಸತ್ವಗುಣದ ಸ್ಥಿತಿ ಇಲ್ಲ ಎಂದರೆ ನನ್ನ ಬುದ್ಧಿಯ ಗೆರೆ ಕ್ಲಿಯರ್ ಇಲ್ಲ. ಸತ್ಯ ಬುದ್ಧಿ ಇರಲಿ, ಶ್ರೀಮತದ ಅನುಸಾರವಿರಲಿ. ನೀವು ಅಲ್ಲಿ ನಿಂತುಕೊಂಡು ಬೇರೆ ಏನೆಲ್ಲ ವಿಘ್ನಗಳು ಬಂದರೂ ಅದನ್ನು ಸತ್ಯ ಹಾಗೂ ಅಸತ್ಯದ ಹೋಲಿಕೆ ಮಾಡಿ ಜಡ್ಜ್ ಮಾಡಿ. ಆ ಸತ್ವಗುಣದಲ್ಲಿ ಇರುವುದರಿಂದ ಏನೆಲ್ಲ ಬುದ್ಧಿಯಲ್ಲಿ ರಜೋ ಹಾಗೂ ತಮೋ ಗುಣದ ಗುಣಗಳು ಬರುತ್ತವೆ, ಅದು ಮೊದಲು ಹಿಂದೆ ಸರಿಯಬೇಕು. ನಂತರ ಯಾವ ಸ್ವಯಂನ ಸಂಸ್ಕಾರಗಳು ಬಹಳ ಕಷ್ಟ ಕೊಡುತ್ತದೆ ಅವುಗಳು ಸಹ ಶಾಂತವಾಗುತ್ತದೆ. ಮೊದಲು ತಮ್ಮನ್ನು ತಾವು ಶೀತಲ ಮಾಡಿಕೊಳ್ಳಿ. ಶೀತಲ ಆಗುವುದರಿಂದ ಆವೇಶದ ಸಂಸ್ಕಾರವೂ ಸಹ ಶೀತಲವಾಗುವುದು. ಒಳ್ಳೆಯದು. ಓಂ ಶಾಂತಿ.